ಅಣ್ಣನ ಮದುವೆಗೆ ಎ ಮಂಜು ಅವರು ಕೂಡ ಬಂದಿದ್ದಾರೆ ನೋಡಿ. ಇಂಥ ಬ್ಯುಸಿಲಿ ಇಂಥ ಇದರಲ್ಲಿ ನೋಡಿ ಇಲ್ಲೊಬ್ರು ಎಂಥ ಸುಖವಾಗಿ ನಿದ್ದೆ ಮಾಡ್ತಾವ್ರೆ. ನಿಮ್ಮೆಲ್ಲರ ಪ್ರೀತಿಯ ರೈತ ಗುರೂಜಿಯವರು ಇವತ್ತು ನಮ್ಮ KA13 ಕನ್ನಡತಿ ಯೂಟ್ಯೂಬ್ ಚಾನಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ನಮ್ಮ ಟಾಟಾ ಸೋಲಾರ್ ಕಂಪನಿಯ ಎಂಪ್ಲಾಯೀಸ್ ಇವರೆಲ್ಲರೂ. ಕೈ ಹಿಡಿಬೇಡ ಕಣೋ ನೀನು. ಇನ್ನೊಂದೆರಡು ಮನೆ ಉಪ್ಪಿಟ್ಟು ಕೇಸರಿ ಬಾತ್ ತಿಂದು ಆಮೇಲೆ ಮದುವೆ ಆಗಿದ್ರೆ ಒಪ್ಕೊಂಡಿದ್ರೆ ಚೆನ್ನಾಗಿರೋದು. ಅವ್ರು ಇವನಿಗೆ ಉಪ್ಪಿಟ್ಟು ಕೇಸರಿ ಬಾತ್ ತಿನ್ಸಿರೋರು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊಬಗನು ನಾಚಿಸು ಹುಡುಗಿಯ ಇಂಡಿಯ ಮಂಡಿಯ ಬೆಡಗಿಯ. ಇವತ್ತು ಬೆಳಗ್ಗೆನೆ 3:30ಗೆ ಎದ್ದಿದ್ವಿ. ಬಿಕಾಸ್ 4 ಗಂಟೆಗೆ ನಮಗೆ ಮೇಕಪ್ ಅವರು ಬರ್ತೀನಿ ಅಂತ ಕಾಲ್ ಮಾಡಿದ್ರು. ಹಾಗೆ ನಮ್ಮ ಅಣ್ಣಂದು ಒಂದು ಶಾಸ್ತ್ರ ಪೆಂಡಿಂಗ್ ಇತ್ತು, ಅದು ಕಾಲುಂಗುರ ಶಾಸ್ತ್ರ ಅಂತ ಹೇಳಿ ಮಾಡ್ತೀವಿ. ಅಂದರೆ ಚಪ್ಪರದ ಕೆಳಗಡೆ ಕೂರಿಸಿ ಹುಡುಗಂದು ಸ್ವಲ್ಪ ಶೇವಿಂಗ್ ಮಾಡಿ ಹಾಗೆ ಅವನಿಗೆ ಕಾಲುಂಗ್ರನ ತೊಡಿಸಿ ಹೋಗ್ತಾರೆ. ಅದಕ್ಕೆ ಕಾಲುಂಗ್ರ ತೊಡಿಸುವಾಗ ಹಾಲು ಮತ್ತು ತುಪ್ಪನ ಇವರು ಹಾಕಿ ತೊಡಿಸ್ತಾರೆ. ಸೊ ಈ ಶಾಸ್ತ್ರ ಎಷ್ಟು ಕಡೆ ಮಾಡ್ತಿರೋ ಗೊತ್ತಿಲ್ಲ, ಬಟ್ ನಮ್ಮಲ್ಲಿ ಈ ಶಾಸ್ತ್ರ ಇದೆ. ನಾವು ನೈಟ್ ಮಲಗಿದ್ದೆ 12:30 1 o'clock ಆಗಿಬಿಟ್ಟಿತ್ತು. ಅರ್ಲಿ ಮಾರ್ನಿಂಗ್ 3 o'clockಗೆ ಎದ್ದಿದ್ದಕ್ಕೆ ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ. ಸೊ ಅದ್ರಲ್ಲಿ ಬೇರೆ ಮೇಕಪ್ ಮಾಡ್ತಾ ಇದ್ರು, ನಿದ್ದೆ ಬೇರೆ ಬರ್ತಾ ಇತ್ತು. ಗಾಯ್ಸ್, ನೆಕ್ಸ್ಟ್ ಟೈಮು ಕನ್ನಡ ಗ್ರೀನ್ ಆಗ್ತಾರೆ. ನೀವು ಯಾರಾದರೂ ನಮ್ಮ ಹಾಸನ್ ಸೈಡ್ ಅವರಾಗಿದ್ದರೆ ನಾನು ಖಂಡಿತ ಸಜೆಸ್ಟ್ ಮಾಡ್ತೀನಿ, ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಮೇಕಪ್ ಮಾಡ್ತಾರೆ. ಇವ್ರದ್ದು ಇನ್ಸ್ಟಾ ID ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ತಗೊಳ್ಳಿ. ಮದುವೆ ಗಂಡು ಮುಖಕ್ಕೂ ಹಾಕೊಡ್ಲಾ? ಮುಖಕ್ಕೂ ಹಾಕಿಸ್ಕೊಡ್ಬೇಕಾ? ಹಣ ಸಮಾಧಾನದಲ್ಲಿ ಇರೋ ಸ್ವಲ್ಪ ಬರ್ಲಿ ಬಿಡು. ಗ್ರೂಮು ಫುಲ್ ರೆಡಿ. ಎಷ್ಟೇ ಬೇಗ ಇದ್ರೂ ಲೇಟ್ ಆಯಿತು. ಸೊ ಹಂಗಾಗಿ 6 ಗಂಟೆಗೆ ನಾವು ಮನೆ ಬಿಡಬೇಕಾಗಿತ್ತು. ಸೊ ನಮ್ಮ ಅಣ್ಣವರೆಲ್ಲರೂ ಬೈತಾ ಇದ್ರು, ನಿಮ್ಮದೇ ಲೇಟ್ ಆಗಿದ್ದು, ಹುಡುಗಿರದೇ ಲೇಟ್ ಆಗಿದ್ದು ಅಂತ. ಸೊ ಹುಡುಗರು ಯಾವಾಗಲೂ ಬೇಗ ರೆಡಿ ಆಗಿಬಿಡ್ತಾರೆ, ಬಟ್ ಹುಡುಗಿರಿಗೆ ರೆಡಿ ಆಗೋಕ್ಕೆ ಸ್ವಲ್ಪ ಕಷ್ಟ. ಎಲ್ಲದೂ ರೆಡಿಯಾಗಿ ಹೋಗೋ ಅಷ್ಟರಲ್ಲಿ ಟೈಮ್ ಆಗಿತ್ತು. ಸೊ ನಾನು ಕುಕ್ಕೆ ಹೊತ್ಕೊಂಡು ಹೋಗ್ತಿದ್ದೀನಿ, ನಾನು ಒಬ್ಬಳೇ. ಬಿಕಾಸ್ ನಮ್ಮ ಅಕ್ಕ ಅವರು ಹೊತ್ಕೋಬೇಕಾಗಿತ್ತು, ಅವರು ಇನ್ನೂ ರೆಡಿ ಆಗಿರಲಿಲ್ಲ. ಹಾಗಾಗಿ ಟೆಂಪಲ್ ಹತ್ರ ಹೋಗಿ ನಾವು ಕೈ ಮುಗಿದು ದೇವಸ್ಥಾನಕ್ಕೆ ಇಡ್ಗಾಯಿ ಹಾಕೋ ಅಷ್ಟರಲ್ಲಿ ಅವ್ರು ಬಂದುಬಿಡ್ತಾರೆ ಅಂತ ಹೇಳಿ ನಾವು ಹೋಗ್ತಾ ಇದ್ದೀವಿ. ಇವಾಗ ನಾನು, ಅಣ್ಣ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ರು. ಫೈನಲಿ ನಮ್ಮ ಅಣ್ಣನ ಮದುವೆ ಆಗ್ತಿದೆ. ನಾನು ಹಿಂಗೆ ರೆಡಿ ಆಗಿದ್ದೀನಿ, ಎಲ್ಲರೂ ವೆಯ್ಟ್ ಮಾಡ್ತಾವ್ರೆ. ಬಟ್ ನಮ್ಮ ಅಕ್ಕ ಅವ್ರು ಬಂದಿಲ್ಲ ಇನ್ನ. ಸೊ ದೇವಸ್ಥಾನಕ್ಕೆ ಬಂದು ಇಲ್ಲಿಂದ ಇವಾಗ ಕೈ ಮುಗಿದು ಹೋಗ್ತಾ ಇದೀವಿ. ಏನು ಕುಕ್ಕೆಗೆ ತುಂಬ್ಕೊಂಡಿದ್ವೋ ಅದನ್ನೆಲ್ಲ ಇವಾಗ ವ್ಯಾನಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಬಿಕಾಸ್ ಕಾರಲ್ಲಿ ಇಟ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ 2 ವ್ಯಾನ್ ಅರ್ಜೆಂಟಿಗೆ ಹೊರಟಿತ್ತು TT ಗಾಡಿ. ಸೊ ಅದಕ್ಕೆ ಇಟ್ಬಿಟ್ಟು ಕಳ್ಸೋಣ ಅಂತ ಹೇಳಿ ಇಡ್ತಾ ಇದ್ದೀವಿ. ಸೊ ಎಲ್ರು ಸಖತ್ತಾಗಿ ರೆಡಿ ಆಗಿದ್ದಾರೆ ಗೈಸ್. ನಮ್ ಸಂಜು ಮದ್ವೆ ಗಂಡಲ್ಲಿದ್ದಾನೆ. ಅಂಡ್ ಇದು ಒಂದು ಟೆಂಪೋ ಅರ್ಜೆಂಟ್ ಹೋಗೋದಿಕ್ಕೆ, ಅಂಡ್ ಇದು ಆಲ್ಸೋ ಇದೊಂದು. ಸೊ ಇವರೆಲ್ರು ವೆಯ್ಟ್ ಮಾಡ್ತಾವ್ರೆ. ಯಾರಿಗ್ ವೆಯ್ಟ್ ಮಾಡ್ತಿದೀವಿ ಗೊತ್ತಾ? ನನ್ನ ತಂಗಿ ನಮ್ಮ ಅಕ್ಕಂಗ್ ವೆಯ್ಟ್ ಮಾಡ್ತಿದೀವಿ, ಅವ್ರು ಬರ್ತಾ ಇಲ್ಲ. ಸೊ ನನ್ ಕುಕ್ಕೆ ಹೊತ್ಕೊಂಡು ನಂದು ಹೇರ್ ಸ್ಟೈಲ್ ಎಲ್ಲ ಹೋಗ್ಬಿಡ್ತು ಗೈಸ್, ಏನ್ ಮಾಡಕ್ಕಾಗಲ್ಲ. ಸಂಜು ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಮ್ಮ ಕ್ಯಾಮ್ರಾಮನ್ ಇವರೇ ಗೈಸ್. ಹೋಗ್ತಾ ಇದೀವಿ ಇವಾಗ. ಫಾರ್ ದ ಫಸ್ಟ್ ಟೈಮ್ ಗೈಸ್ ನಾವು ಮೇಕಪ್ ಮಾಡಿಸ್ಕೊಂಡು, ಆದ್ರೂ ಗಾಬರಿಲೇ ಹೊರಟಿದೀವಿ. ಸೊ ನಾವೆಷ್ಟೇ ಬೇಗ ಎದ್ರು, ಎಷ್ಟೇ ನಿದ್ದೆನೆ ಮಾಡಿಲ್ಲ, ಆದ್ರೂನು ಲೇಟ್ ಆಯ್ತು. ಇವಾಗ ನೋಡಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಸಾಕು, ಫುಲ್ ಸೈಲೆಂಟ್ ಆಗಿ ಹೋಯ್ತಾರೆ. ಜನಕ್ ನಡಿಯಪ್ಪ, ನಾವ್ ಮದ್ವೆ ಗಂಡ್ ಕೂರ್ಸ್ಕೊಂಡ್ ಹೋಯ್ತಿದೀವಿ ಕಣೋ. ಏನು ಗೊತ್ತಾ, ಸೆಲೆಕ್ಷನ್ ಮಾಡ್ಬಾರ್ದು ಜಾಸ್ತಿ, ತೀರಾ ಬೆಸ್ಟ್ ಡಿಸಿಷನ್ ಲೈಫ್ ಅಲ್ಲಿ. ನೋಡಿದ್ದು ಒಂದೇ ಹುಡುಗಿ, ಒಪ್ಕೊಂಡಿದ್ದು ಒಂದೇ ಹುಡುಗಿ. ಒಂದೇ ಮನೆ ಟೀ, ಒಂದೇ ಮನೆ ಕಾಫಿ, ಒಂದೇ ಮನೆ ಟೀ, ಒಂದೇ ಮನೆ ಕಾಫಿ. ಇಲ್ಲಿ ಫ್ರೆಶ್ ಇನ್ನು ಸೇಮ್ ಡೈಲಾಗು. ಬೇರೆ ಮನೆ ಉಪ್ಪಿಟ್ಟು ಕೇಸರಿ ಬಾತ್ ತಿನ್ಲೇ ಇಲ್ಲ ನಾನು, ಒಂದೇ ಮನೆ ಕಾಫಿ ಟೀ ಕುಡ್ಕೊಬಿಟ್ಟು ಅಲ್ಲೇ ಮದ್ವೆ ಆಗ್ಬಿಟ್ಟಿದೀನಿ. ಒಳ್ಳೆಯವರು ಸಿಕ್ಕಾಪಟ್ಟೆ ಅಡ್ಜಸ್ಟ್ ಆಯ್ತಾರೆ. ಮನೋಣ ಯಾವ್ತರ ಫೀಲ್ ಆಗ್ತಿದೆ ಅಂತ ಹೇಳು. ದೇವರಣ ಏನೋ ಆಯ್ತಿಲ್ಲ, ನಾನು ಇನ್ನೊಂದೆರಡು 5-6 ಹುಡುಗಿರ್ ನೋಡ್ಬೇಕಿತ್ತು. ಇನ್ನೊಂದೆರಡು ಮನೆ ಉಪ್ಪಿಟ್ಟು ಕೇಸರಿ ಬಾತ್ ತಿಂದು ಆಮೇಲೆ ಮದ್ವೆ ಆಗಿದ್ರೆ ಒಪ್ಕೊಂಡಿದ್ರೆ ಚೆನ್ನಾಗಿರೋದು. ಅವ್ರು ಇವನಿಗೆ ಉಪ್ಪಿಟ್ಟು ಕೇಸರಿ ಬಾತ್ ತಿನ್ಸಿರೋರು. ಹುಡುಗಿ ಮನೆಯವರು.
ನೀನ್ ಇವನ್ ತಿನ್ನೋದಲ್ಲ ಹುಡುಗಿ ಮನೇಲಿ ತಿನ್ಸಿರೋದು. ಗೊತ್ತಾಯ್ತು ನಾನೇ ಹೋಗ್ಲಿ ಅಂತ ಸುಮ್ನೆ ಬಿಟ್ಟಿದ್ದೀನಿ. ಏನಂದ್ರೆ ಫಸ್ಟ್ ಚಾಯ್ಸ್ ಅಂತ ಒಪ್ಕೊಂಡಿದೀನಿ ಅಷ್ಟೇ. ಹುಡುಗರೆಲ್ಲ ಕಾಮನ್ ಡೈಲಾಗ್ ಏನಂದ್ರೆ ನನ್ಗೆ ಎಷ್ಟ್ ಜನ ಹುಡುಗಿರ್ ಬಿದ್ದಿದ್ರು ಲೆಕ್ಕ ಇಲ್ಲ ಕೌಂಟ್ ಇಲ್ಲ ಅಂತ. ಆದ್ರೆ ರಿಯಾಲಿಟಿ ನಮಗ್ ಇವ್ನ ಏನ್ ಮಾತಾಡಿದ್ರು ನಾನು ಹಾಕಲ್ಲ, ಬೇಕಾಗಿರೋದ್ ಮಾತ್ರ ಹಾಕ್ತೀನಿ ನಾನು. ಕಟ್ ಇವ್ನ ಏನು ಗೊತ್ತಾ, ಕಾರ್ ಓಡಿಸ್ಬೇಕಾದ್ರೆ ನಾನು ಅಬ್ಸರ್ವ್ ಮಾಡಿರೋದ್ ಕಿರಣ್ ಅಣ್ಣ, ಸಡನ್ ಬ್ರೇಕ್ ಆಗ್ತೇನೆ, ಸಾಫ್ಟ್ ಆಗಿ ಹೋಗಲ್ಲ ಕಾರು ಇವ್ನು ಹೋಗುವಾಗ. ಇನ್ನೂನು ಕಲಿಯೋದ್ರಲ್ಲಿ ಇದಾರೆ. ಎಳ್ಕಳ ಬೈಕ್ ಹೋಯ್ತಾರಕ್ಕಂತೆ ಹಂಗಂತ ಈ ಹುಡ್ಗಿ ಆಮೇಲೆ ಬೇಜಾರಾಗ್ಬಿಟ್ಟವಳು. ಇವಳು ಲವ್ ಆಗೈತಿ ಈಗ. ಈಗ ಸೆಕೆಂಡ್ ಆಪ್ಷನ್ ಇಲ್ಲ, ಉಪ್ಪಿಟ್ಟು ಕೇಸರಿ ಬತ್ ನಹಿ, ಓನ್ಲಿ ಟೀ ಕಾಫಿ, ಓನ್ಲಿ ಟೀ ಕಾಫಿ. ನಮ್ಗೇನ್ ಗೊತ್ತಾಗಲ್ಲ, ನಾವು ಮದುವೆ ಈಗ ಫುಲ್ ಮೀಲ್ಸು ಇಲ್ಲಿ ಅಣ್ಣ. ಈಗ ಉಪ್ಪಿಟ್ಟು ಕೇಸರಿ ಬತ್ ಅಲ್ಲ, ಫುಲ್ ಮೀಲ್ಸು, ಫುಲ್ ಮೀಲ್ಸು. ನಯನ ಅವ್ರೆ ಕ್ಲಾಸ್ ತಗೊಳ್ಳಿ ಒಂಚೂರು. ಅಲ್ಲ ಅವನು ಎಲ್ಲೂ ಬಿಟ್ಟು ಹೋಗ್ಬೇಡಿ, ಜೊತೆಲೆ ಹೋಗಿ. ನಾನೇ ಹೇಳ್ಕೊಡ್ತೀನಿ. ನೈಲಾಟ್ ಮಾಡಿಸ್ಕೊಂಡವಳೆ ಗೈಸ್. ನಾನ್ ನೈಲ್ಸ್ ಬಿಟ್ಕೊಂಡ್ರು ಮಾಡಿಸ್ಕೊಳಕ್ ಆಗಿಲ್ಲ. ನೈಲ್ ಪಾಲಿಶ್ ಹಚ್ಕೊಳಕ್ ಆಗಿಲ್ಲ. ನೈಲ್ ಪಾಲಿಶ್ ಹಚ್ಕೊಳಕ್ ಆಗದೆ ಅಷ್ಟು ಗಾಬರಿ ಮಾಡ್ತಾರೆ ಇವ್ರು. ಜೀವನ ನೋಡ್ರು, ಜೀವನನ ಸೂರ್ಯನಿಗೆ ಮಿಂಚುತ್ತಾವನೆ. ಈತನಿಗೆ ಬಾ, ಇವಾಗಲ್ಲ ಸಂಜೆ ಬಾ, ಸಂಜೆ ನಿಂಗೀತೆ. ದೇವಸ್ಥಾನದಲ್ಲಿ ಇಡ್ಗಾಯಿ ಹಾಕೊಳ್ಳೋಣ ದೊಡ್ಡಮ್ಮ ದೇವಸ್ಥಾನಕ್ಕೆ ಅಂತ ಹೇಳಿ ಇಳಿತಾ ಇದೀವಿ. ಅಣ್ಣ ಹಾಕೋ ಕಾರ್ ಇದನ್ನ ಹಿಂದೆ ಬಿಡು ಜಡೆನ. ಸಗದ ಕಾಣಿಸ್ತೈತಿ. ಸೂಪ್ ನಮ್ ಚಾಂದು ಸೊಂಟ ಡಾಬ್ ಸರಿ ಮಾಡು. ಯಾರೆಲ್ಲ ನಮ್ಮ ಅರ್ಕಲ್ಗೂಡವ್ರು ಇದ್ದೀರೋ ಅವರಿಗೆ ಈ ಟೆಂಪಲ್ ಗೊತ್ತೇ ಇರುತ್ತೆ, ದೊಡ್ಡಮ್ಮನ ದೇವಸ್ಥಾನ ಅಂತ ಹೇಳಿ ಫೇಮಸ್ ಟೆಂಪಲ್ ಅರ್ಕಲ್ಗೂಡಲ್ಲಿ. ಸೊ ಇವಾಗ ಇಡ್ಗಾಯಿ ಹಾಕಿ ಇನ್ನೇನು ಹೊರಡಬೇಕು. ಈಗ ಏನು ಹೋಗ್ತಾ ಇದೀವಿ ಇವಾಗ, ಬನ್ನಿ. ಸರಿ, ನಾನು ಹೆಂಗ್ ಕಾಣಿಸ್ತಿದೀನಿ ಕಾಮೆಂಟ್ ಮಾಡಿ. ನಂದಿನಿ ಅವರಿಗೆ ವಾಮಿಟ್ ಬರೋ ತರ ಆಗಿ ಇವಾಗ ಅವರು ಮಾತುಕತೆ ಎಲ್ಲ ನಿಲ್ಸಿದ್ದಾರೆ. ಬೇಡ ಬೇಡ ಹಂಗೆ ಅಂದ್ರೆ ಹೊರಗಡೆ ನಿಂಬೆಹಣ್ಣು ಐತೆ ತಗ ಹೆಣ್ಣು ಕೊಡ್ತೀನಿ. ಮೂಸ್ಕ ಹಿಂಗೆ ನಿಂಬೆಹಣ್ಣು ಐತೆ ತಗ ಹೆಣ್ಣು ಕೊಡ್ತೀನಿ. ಮೂಸ್ಕ ಹಿಂಗೆ ವಿಕ್ಸಾರು ಇನ್ನು ಇದು ಒಳಗೆ ಹಾಕ್ಬಿಡ ನಂದು. ಇದು ಒಳಗೆ ಹಾಕ್ಬಿಡ ನಂದು. ಹಣ ವಿಕ್ಸು ಪರಿಸ್ಥಿತಿ ಹುಡುಗಂದು ಏನದು ಏನಂತಾರ ಅದಕ್ಕೆ, ಬಾಪು ಇದು ಯಜಮಾನ್ರು ಹಂಗ ಆಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅವಳ ಮೇಕಪ್ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾಳೆ ನಮ್ಮ ಹುಡುಗಿ ಅಂತ ತುಂಬಾ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ ಇವತ್ತು. ಬರೀ ಇಂಥದೆಯ ಎಂಟ್ರಿ ಆದ್ವಿ. ಹುಡುಗಂದು ಫೋಟೋ ತೆಗಿತಾ ಇದ್ದಾರೆ. ನೋಡಿ ಬಂದ್ರಪ್ಪ. ಫೈನಲಿ ನೆನ್ನೆನೆ ಬನ್ನಿ ಅಂದ್ರೆ ಇವತ್ತು ಬಂದ್ಬಿಟ್ಟವ್ರು ಇಬ್ರು. ಅಣ್ಣ ನನ್ನ ಫ್ರೆಂಡ್ಸ್ ಕಣ. ನಾನು ನಮ್ಮ ಅಕ್ಕಂಗೆ ಹಾಯ್ ಮಾಡಂತ ಹೇಳ್ತಿದ್ದೀನಿ. ಅವಳಿಗೆ ವೆಯ್ಟ್ ಜಾಸ್ತಿ ಆಗಿ ಕುಕ್ಕೇಲಿರೋದು, ಅವಳಿಗೆ ಹಾಯೂ ಇಲ್ಲ ಬಾಯೂ ಇಲ್ಲ, ನಾನು ಬಿಟ್ಬಿಡು ಅಂತ ಹೇಳ್ತಿದ್ಲು ಪಾಪ. ಸೊ ಅವಳು ಹೊತ್ಕೊಂಡಿದ್ದು ಪೆಟ್ಕೆಲಿ ಸ್ವಲ್ಪ ವೆಯ್ಟ್ ಜಾಸ್ತಿ ಇತ್ತು. ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಬಿಕಾಸ್ ಇವಾಗ ಹುಡುಗಿ ಮನೆಯವ್ರು ಬರಬೇಕು. ಹುಡುಗಿ ಮನೆಯವ್ರು ಆಚೆಗೆ ಬಂದು ಅವ್ರದ್ದು ಏನಿರುತ್ತೋ ಹೊಂಬಾಳೆ ಅದನ್ನು ತಂದು ಅವ್ರದ್ದೇನು ಶಾಸ್ತ್ರ ಇದೆಯೋ ಅದನ್ನು ಮಾಡಿ ಆಮೇಲೆ ನಮ್ಮನ್ನು ಒಳಗಡೆ ಕರ್ಕೋಬೇಕು. ಸೊ ಹಾಗಾಗಿ ಕೆಲವೊಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇರುತ್ತೆ, ಕೆಲವೊಂದೊಂದು ಕಡೆ ಒಂದೊಂದು ಶಾಸ್ತ್ರಗಳಿರುತ್ತೆ. ಸೊ ಇವ್ರ ಕಡೆ ಸ್ವಲ್ಪ ಡಿಫ್ರೆಂಟಾಗಿತ್ತು. ನಾವು ಫಸ್ಟ್ ಟೈಮ್ ನೋಡಿದ್ದು ಹಪ್ಪಳ ಎಲ್ಲ ಕಿವಿಗೆ ಹಾಕಿ, ಹಾಗೆ ಈರುಳ್ಳಿ ಎಲ್ಲ ಕಿವಿಗೆ ಹಾಕಿ ಏನೋ ಬೆಲ್ಲದ ನೀರು ಅಂತ ಹೇಳಿ ಅವರಿಗೆ ಕುಡಿಯೋಕೆ ಕೊಟ್ಟು ಎಲ್ಲ ಶಾಸ್ತ್ರಗಳನ್ನ ಮಾಡ್ತಾಯಿದ್ರು. ಒಂಥರ ಚೆನ್ನಾಗಿತ್ತು ನೋಡಲಿಕ್ಕೆ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಅಪ್ಲೋಡ್ ಮಾಡಿದ ವಿಡಿಯೋ ಬೇಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇವಾಗ ನಾವಿಬ್ಬರು ಏನು ತೊಗೊಂಡೋಗಿರ್ತೀವೋ ಹೊಂಬಾಳೆ ಅದನ್ನು ಪೂಜೆ ಮಾಡಬೇಕು. ನಮ್ಮ ಕಡೆದನ್ನು ಅವ್ರು ಪೂಜೆ ಮಾಡ್ತಾರೆ, ಹಾಗೆ ಅವ್ರ ಕಡೆದನ್ನು ನಾವು ಪೂಜೆ ಮಾಡ್ತೀವಿ. ಸೊ ನನ್ನ ತಂಗಿ ಇವಾಗ ಶಾಸ್ತ್ರ ಮಾಡ್ತಾ ಇದ್ದಾಳೆ ಬಿಕಾಸ್ ಅವಳು ಹೊಂಬಾಳೆ ಹಿಡ್ದಿದ್ರಿಂದ ನಮ್ಮಮ್ಮ ಅವಳಿಗೆ ಹೇಳ್ಕೊಡ್ತಾ ಇತ್ತು ಯಾವ್ಯಾವ ರೀತಿ ಮಾಡಬೇಕಂತ ಹೇಳಿ. ಅವ್ಳಿಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಹಾಗಾಗಿ ನಮ್ಮಮ್ಮ ಎಲ್ಲನೂ ಹೇಳ್ಕೊಡ್ತಾ ನಿಂತಿದ್ರು.
ಇನ್ನು ಇವ್ರ ಕಡೆ ಆರತಿ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನಮಗೂ ಇದೇ ಫಸ್ಟ್ ಟೈಮಿಗೆ ಈ ಥರ ಆರತಿ ಮಾಡಿದ್ದನ್ನು ನೋಡಿದ್ದು. ಚೆನ್ನಾಗಿತ್ತು. ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗೇ ಮಾಡ್ತಿದ್ರು. ನಮಗೂ ನೋಡಿ ಖುಷಿ ಆಗ್ತಿತ್ತು. ಇವಾಗ ಏನು ಕಾಲು ತೊಳಿತಾ ಇದ್ದಾರೋ ಇವರು ನಮ್ಮ ಅತ್ತಿಗೆ ಅವರ ಅಕ್ಕ. ಸೊ ಇವರು ಕಾಲು ತೊಳೆದು ಹುಡುಗಂದು ಹಾಗೆ ಆರತಿ ಮಾಡಿ ಒಳಗಡೆ ಕರ್ಕೋಬೇಕು. ಇನ್ನು ನಾವೇನು ಪೆಟ್ಟಿಗೆ ತಂದಿದ್ವೋ ಅದನ್ನ ಅವರೇ ಇಸ್ಕೊಂಡು ಒಳಗಡೆ ತಗೊಂಡು ಹೋಗ್ತಾ ಇದ್ದಾರೆ. ಅಂತೂ ಬರಲ್ಲ 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 ಅನ್ಕೊಂಡು ಬಂದ್ಬಿಟ್ರ ಕಜ್ಜಾಯ ತಿನ್ನಕ್ಕೆ. ಹಂಗೇನೆ ಅವ್ರಿಗೆ ಇನ್ನೇನ್ ಮಾಡ್ತಾರೆ. ಚೆನ್ನಾಗೇ ಕಾಣಿಸ್ತಿದ್ದೀರಾ. ಮುಹೂರ್ತ ಇದ್ದಿದ್ದು ನಮ್ಮದು 9:30. ಬಟ್ ನಾವು ಬರೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು. ಯಾರೂ ಟಿಫನ್ ಮಾಡಿರಲಿಲ್ಲ. ಸ್ವಲ್ಪ ಟಿಫನ್ ಮಾಡಲಿಕ್ಕೆ ಎಲ್ಲರೂ ಹೋಗಿದ್ರು. ಹಾಗಾಗಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ಸ್ವಲ್ಪ ಮುಹೂರ್ತ ಮಾಡಿದ್ದು ಈ ಸರಿ ಲೇಟೇ ಆಗೋಯಿತು ನಮ್ಮ ಅಣ್ಣನ ಮದುವೆಲಿ. ಯಮನ ಮತ್ತು ಜ್ಯೋತಿ ಬೆಳಗ್ಗೆನೆ ಬೇಗ ಎದ್ದು ನಮಗಿಂತ ಮೊದಲು ಚೌಟ್ರಿಗೆ ಬಂದಿದ್ರು ಅವರು. ಈ ವಾಲ್ಗದ ಸೌಂಡಲ್ಲಿ ನಾನೇನು ಮಾತಾಡಿದ್ರು ಕೇಳಿಸ್ತಿರ್ಲಿಲ್ಲ. ಸೊ ಹಾಗಾಗಿ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿಬಿಟ್ಟು ಅವ್ರ ಜೊತೆ ಮಾತಾಡ್ತಾ ಇದ್ದೆ ನಾರ್ಮಲ್ ಆಗಿ. ನಮ್ಮ ಅತ್ತಿಗೆ ಜೊತೆ ಗೌರಿ ಪೂಜೆನ ಮಾಡಿಸ್ತಿದ್ದಾರೆ. ಇನ್ನೇನು ಮುಹೂರ್ತ ಸ್ಟಾರ್ಟ್ ಆಗುತ್ತೆ. ನಮ್ಮ ಅಣ್ಣನೂ ಕೂಡ ರೆಡಿ ಆಗ್ತಾ ಇದ್ದಾನೆ. ಹುಡುಗಿದು ಗೌರಿ ಪೂಜೆ ಆಗಿದ ತಕ್ಷಣ ಹುಡುಗನ್ನ ಕರ್ಕೊಬಂದು ಹಸೆ ಮನೆ ಮೇಲೆ ನಿಲ್ಲಿಸ್ತಾರೆ. ಹಾಗೆ ಮಧ್ಯದಲ್ಲಿ ಒಂದು ಪಂಚನ ಬಿಟ್ಟಿರ್ತಾರೆ. ಸೊ ಹುಡುಗ ಹುಡುಗಿ ಇಬ್ರು ಮುಖ ನೋಡಬಾರ್ದಂತ ಹೇಳಿ. ನಮ್ಮ ಕಡೆ 2 ಹಾರನ ಹಾಕಿಸ್ತೀವಿ. ಬಿಲ್ಪತ್ರೆ ಹಾರ ಹಾಗೆ ತುಳಸಿ ಹಾರನ ಹಾಕಿಸ್ತೀವಿ. ಬಟ್ ನಾವು ಅವತ್ತು ತುಳಸಿ ಹಾರನ ಮರ್ತೋಗ್ಬಿಟ್ಟಿದ್ವಿ. ತೊಗೊಂಡೋಗೋದೇ ಮರ್ತೋಗಿತ್ತು. ಸೊ ಹಂಗಾಗಿ ಬಿಲ್ಪತ್ರೆ ಹಾರನ ಮಾತ್ರ ಹಾಕಿಸಿ ಇವಾಗ ತಾಳಿ ಕಟ್ಟೋದಕ್ಕೂ ಮುಂಚೆನೇ 5 ಜನ ಮುತ್ತೈದೆಯವ್ರ ಜೊತೆ ಕೈ ನೀರನ್ನ ಬಿಡಿಸ್ತಾರೆ. ಸೊ ಅವರು ಫ್ಯಾಮಿಲಿ ಹಾಗೆ ನಮ್ಮ ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಯಾರು ಇರ್ತಾರೋ ಅವರು ಮುಂದೆ ನಿಂತು ಕೈ ನೀರನ್ನ ಬಿಟ್ಟು ಆಮೇಲೆ ತಾಳಿನ ಕಟ್ಟಿಸ್ತಾರೆ. ಪಾಪ ಫೋಟೋಗ್ರಾಫರ್ಗಳ ಕಷ್ಟ ನೋಡೋಕ್ಕಾಗ್ತಿಲ್ಲ. ಅದ್ರಲ್ಲಿ ಬೇರೆ ನಮ್ಮ ಅತ್ತಿಗೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಫೈನಲಿ ಗೈಸ್ ತಾಳಿ ಕಟ್ಟೋ ಸಮಯ. ಲೋ ಪುಟಾಣಿ ಲೋ ಇನ್ನು ನಮ್ಮ ಅಕ್ಕಂಗೆ ಪಾಪು ಆಗಿರೋದ್ರಿಂದ ಸೊ ಅವಳನ್ನ ಮದುವೆಗೆ ಬರಲೇಬೇಡ ಅಂತ ಹೇಳ್ತಿದ್ರು. ಯಾಕಂದರೆ ನಮ್ಮ ಪಾಪುಗೆ ಇನ್ನು 3 months ಆಗಿತ್ತು. ಸೊ ಹಾಗಾಗಿ ಆ ಸೌಂಡಿಗೆ ಅವನು ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅಂತ ಹೇಳಿ. ಇನ್ನು ನಮ್ಮ ಅಕ್ಕ ಅಂತೂ ಪ್ರತಿಯೊಂದನ್ನು ಚಿಕ್ಕದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಸೊ ನಮ್ಮ ಅಣ್ಣಂದು ಕಾಲಿಗೆ ಪಂಚೆ ಕಟ್ಟಿರಲಿಲ್ಲ. ಲೈಕ್ ಅಂದರೆ ಅವನು ಹಾಕಿದಿದ್ದ ಪಂಚೆಗೆ ಕೈ ನೀರು ಬೀಳಬಾರ್ದಂತ ಹೇಳಿ ಎಕ್ಸ್ಟ್ರಾ ಒಂದು ಪಂಚೆನ ಕಟ್ತೀವಿ. ಸೊ ಅದನ್ನು ಕಟ್ಟದೇ ಇರೋ ಕಾರಣ ಕಂಪ್ಲೀಟಾಗಿ ನಮ್ಮ ಅಣ್ಣಂದು ಪಂಚೆ ಎಲ್ಲ ನೆಂದೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಬೈತಾ ಇದ್ಲು, ಅಟ್ಲೀಸ್ಟ್ ನೀವು ನೋಡಬೇಕಲ್ವಾ, ನೋಡಿಬಿಟ್ಟು ಕಟ್ಟಬೇಕಲ್ವಾ ಅಂತ ಹೇಳಿ. ಇನ್ನು ನಾನು ಜ್ಯೋತಿ ಮತ್ತು ಯಮನ 3 ಜನ ಸೇರಿಕೊಂಡು ಕೈ ನೀರು ಬಿಟ್ವಿ. ಹಾಗೆ ಇವರು ಅಗೇನ್ ಬ್ಯಾಂಗ್ಳೂರಿಗೆ ಹೋಗಬೇಕಾಗಿತ್ತು. ಇನ್ನು ಊಟ ಕೂಡ ಮಾಡಿರಲಿಲ್ಲ. ಸೊ ಇವ್ರು ಊಟ ಮಾಡಿಕೊಂಡು ಬೇಗ ಹೊರಟು ಬಿಡಲಿ ಅಂತ ಹೇಳಿ, ಬಿಕಾಸ್ ಸಂಡೇ ಆಗಿದ್ದರಿಂದ ತುಂಬಾ ರಶ್ ಇರುತ್ತೆ ಬಸ್ ಅಂತ ಹೇಳಿಬಿಟ್ಟು ಕೈ ನೀರು ಬಿಟ್ಟು ಇವಾಗ ಊಟಕ್ಕೆ ಹೋಗಿದ್ದಾರೆ ಅವರು. ಇನ್ನು ನಮ್ಮ ಅಕ್ಕ ಭಾವ ಇಬ್ಬರೂ ಕೂಡ ಕೈ ನೀರು ಬಿಡ್ತಿದ್ದಾರೆ. ಸೊ ನಿಮ್ಮೆಲ್ಲರ ಎಂಟರ್ಟೈನ್ಮೆಂಟ್, ಅದು ನನ್ನ ಯೂಟ್ಯೂಬಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ ಕೊಡೋ ಅಂಥ ಪರ್ಸನ್ ಇವರು ನಮ್ಮ ಭಾವ. ಸೊ ಅವರು ಕೂಡ ಕೈ ನೀರು ಬಿಟ್ಟು ಇವಾಗ ಬರ್ತಿದ್ದಾರೆ. ಅಪ್ಪು ಅಪ್ಪು ಇಲ್ಲಿ ಹಾಯ್ ಗಾಗಲ್ ಹಾಕೊಂಡು ಮಾತಾಡಿಸ್ತಿರೋದು. ಅಕ್ಕ ಭಾವ ಇಬ್ರು ಫೋಟೋ ತೆಗೆಸ್ಕೊಳ್ತಾ ಇದ್ರು.
ಇನ್ನು ನಮ್ಮ ಅಜ್ಜಿತಣ್ಣ ಅಂತೂ ಎಲ್ಲೂ ಕಾಣಿಸಿಲ್ಲ ಗೈಸ್. ನಾನು ವಿಡಿಯೋ ಎಡಿಟ್ ಮಾಡುವಾಗ ಗೊತ್ತಾಯಿತು ನಮ್ಮ ಅಣ್ಣ ಎಲ್ಲೂ ಕ್ಯಾಪ್ಚರ್ ಆಗಿಲ್ಲ. ಸೊ ನೋಡೋಣ ಬೀಗ್ ರೂಟದ ವ್ಲಾಗಲ್ಲಾದರೂ ಕ್ಯಾಪ್ಚರ್ ಆಗಿದ್ದಾನೋ ಏನೋ ಗೊತ್ತಿಲ್ಲ, ನೋಡಬೇಕು. ನಮ್ಮ ಅಣ್ಣಂದಿರಂತೂ ಎಲ್ಲರೂ ವೈಟ್ ಆ್ಯಂಡ್ ವೈಟಲ್ಲಿ ಸಿಕ್ಕಾಬಟ್ಟೆ ಮಿಂಚುತ್ತಿದ್ರು. ಬಟ್ ನನಗೆ ವಿಡಿಯೋ ಮಾಡಲಿಕ್ಕೂ ಆಗಿಲ್ಲ. ನಮ್ಮ ಅಣ್ಣಂಗೆ ಎಳ್ನೀರನ್ನ ತಟ್ಟೆ ಒಳಗೆ ಇಟ್ಕೊಡು ಅಂದರೆ ತಟ್ಟೆಯಲ್ಲಿರೋ ಅಕ್ಕಿನೇ ತೆಗೆದು ಎಳ್ನೀರ್ ಮೇಲೆ ಹಾಕಕ್ಕೆ ಹೋಯ್ತಿದ್ದ ಅಂತ ಬುದ್ಧಿವಂತ. ನೀವೇ ಇಸ್ಕೊಳ್ಳಿ ಬಾವ, ಏನಾಗಲ್ಲ. ಸ್ಮೈಲ್ ಕೊಡಿ. ತಾಳಿ ಕಟ್ಟಿದ ಮೇಲೆ ನೆಕ್ಸ್ಟ್ ನಮ್ಮ ಕಡೆ ಫಲ ಅಂತ ಹೇಳಿ ಕೊಡಿಸ್ತಾರೆ, ಎಳ್ನೀರನ್ನ ಕೊಡಿಸ್ತಾರೆ. ಹಿರಿಯರಿಗೆ ಯಾರ್ಯಾರು ಇರ್ತಾರೋ ಅವರಿಗೆ 5 ಜನಕ್ಕೆ ಇದನ್ನು ಕೊಡಬೇಕು. ಸೊ ಇವಾಗ ಸಪ್ತಪದಿ ಕಂಪ್ಲೀಟಾಗಿ ರೆಡಿಯಾಗಿದೆ. ಲಾಸ್ಟ್ ಮೂಮೆಂಟಲ್ಲಿ ಸಪ್ತಪದಿನ ರೆಡಿ ಮಾಡಿದ್ದು ಪಾಪ. ಸೊ ಸಿಕ್ಕಾಪಟ್ಟೆ ಚೆನ್ನಾಗೂ ಮಾಡಿದರು, ನಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಕಾಲುಂಗ್ರನ ಸ್ವಲ್ಪ ಚಿಕ್ಕ ತಂದಿದ್ರು. ಸೊ ಹಾಗಾಗಿ ಅವ್ರ ಬೆರಳಿಗೆ ಹಾಕಲಿಕ್ಕೆ ಆಗ್ತಿರ್ಲಿಲ್ಲ, ಸ್ವಲ್ಪ ಟೈಟ್ ಆಗ್ತಿತ್ತು. ಇವರು ರಾಘು ಅಂತ ಹೇಳಿ ಬಹಳ ಇಂಪಾರ್ಟೆಂಟ್ ಪರ್ಸನ್ ಮನೋಣ್ಣ ಅವರಿಗೆ. ನೀವೆಲ್ಲ ಕಂಪ್ನಿಯವರೇನಾ? ಟಾಟಾ ಸೋಲಾರ್ ಅವರು. ಅರುಂಧತಿ ನಕ್ಷತ್ರನ ತೋರಿಸ್ಲಿಕ್ಕೆ ಅಂತ ಹೇಳಿ ಕರ್ಕೊಬಂದಿದ್ದಾರೆ. ಕೇಳಿಲ್ಲ ನಯನ. ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ನಾನು ಕಾಲಿಗೆ ಸ್ಲಿಪ್ಪರ್ ಹಾಕಿಲ್ಲ ಗೈಸ್. ಸೊ ಹಂಗಾಗಿ ನಾನು ಸ್ಲಿಪ್ಪರ್ ಕ್ಯಾಶ್ ಎಲ್ಲ ನಿಂದೆ ತಗೊಂಡು ಜುಟ್. ಬಿಸಿಲಿ ಇಂಥ ಇದರಲ್ಲಿ ನೋಡಿ ಇಲ್ಲೊಬ್ರು ಎಂಥ ಸುಖವಾಗಿ ನಿದ್ದೆ ಮಾಡ್ತಾವ್ರೆ. ಧಾರೆ ಮುಹೂರ್ತ ಮುಗಿಯದೆ ಸಿಕ್ಕಾಬಟ್ಟೆ ಲೇಟ್ ಆಯಿತು. ಸೊ ಹಾಗಾಗಿ ಚೌಟ್ರಿಲಿ ಆಲ್ಮೋಸ್ಟ್ ಎಲ್ಲರೂ ಧಾರೆ ಮುಗಿಸ್ಕೊಂಡು ಹೊರಟು ಬಿಟ್ಟಿದ್ರು. ಇನ್ನೇನು ರಿಸೆಪ್ಷನ್ಗೆ ನಿಲ್ಲಿಸ್ಬೇಕು, ತುಂಬ ಜನ ಇರಲಿಲ್ಲ. ನಾವು ಫ್ಯಾಮಿಲಿ ಪರ್ಸನ್ಸ್ ಯಾರ್ಯಾರು ಇದ್ವೋ ಅದಷ್ಟೇ ಜನ ಇದ್ವಿ ಲಾಸ್ಟ್ಗೆ. ಸೊ ಬಿಕಾಸ್ ಲೇಟ್ ಆಗೋಯಿತು. ಒಂದೇ ದಿನ ಮದುವೆ ಮತ್ತು ರಿಸೆಪ್ಷನ್ ಎರಡೂ ಒಂದೇ ದಿನ ಇರೋದ್ರಿಂದ ಇದೇ ಪ್ರಾಬ್ಲಮ್ ಆಗುತ್ತೆ ಎವ್ರಿ ಟೈಮ್. ಸೊ ಇನ್ನು ಫ್ಯಾಮಿಲಿಯವರೇ ಫೋಟೋ ತೆಗೆಸ್ಕೊಳ್ತಾ ಇದ್ದೀವಿ. ನಮ್ಮ ಅರ್ಕಲ್ಗೂಡಿನ MLA ಆದ ಎ ಮಂಜು ಅವರು ಕೂಡ ನಮ್ಮ ಅಣ್ಣನ ಮದುವೆಗೆ ಬಂದಿದ್ದರು. ಸೊ ಅಫ್ಕೋರ್ಸ್ ಅರ್ಕಲ್ಗೂಡಲ್ಲಿ ಯಾರ್ಯಾರು ಇರ್ತಿರೋ ಅವರಿಗೆ ಪ್ರತಿಯೊಬ್ಬರಿಗೂ ಇವ್ರ ಬಗ್ಗೆ ಗೊತ್ತಿರುತ್ತೆ. ಫೈನಲ್ ಆಗಿ ಮದುವೆ ಮುಗೀತು. ಇನ್ನೇನು ಚೌಟ್ರಿ ಬಿಟ್ಟು ಹೊರಡಬೇಕು. ಸೊ ನಮ್ಮ ಅತ್ತಿಗೆ ಅವರ ಅಮ್ಮ ಅವರು ಫೋಟೋ ತಗೊಂಡಿಲ್ಲ ಅಂತ ಹೇಳಿ ಲಾಸ್ಟಿಗೆ ಕರೆದು ಕೂರಿಸಿ ತಗೋತಾ ಇದ್ರು. ಪಾಪ ಅವರ ಅಮ್ಮ ಸಿಕ್ಕಾಬಟ್ಟೆ ಬ್ಯುಸಿ ಇದ್ರು. ಇನ್ನು ನಮ್ಮ ಮಾಮ ಅವ್ರಿಗೆಲ್ಲ ಫುಲ್ಲು ಟಯರ್ಡ್ ಆಗಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಇನ್ನೇನು ಹೊರಡಬೇಕಲ್ಲ. ಸೊ ಹಾಗಾಗಿ ಇನ್ನು ಬರೋ ಟೈಮಲ್ಲಿ ಯಾರ್ಯಾರು ಮುತ್ತೈದೆಯರಿದ್ದಾರೋ ಅವರಿಗೆಲ್ಲ ಕರೆದು ಮಡ್ಲಕ್ಕಿ ಹಾಕಿ ಕಳಿಸ್ತಾರೆ. ಅವರ ಸಂಪ್ರದಾಯದ ಪ್ರಕಾರ ಯೂಶ್ವಲಿ ಎಲ್ಲ ಮನೆ ಕಡೆನೂ ಇದೇ ಥರನೇ ಮಾಡ್ತಾರೆ. ಸೊ ನಮ್ಮ ಅತ್ತಿಗೆ ನಮ್ಮ ಅಣ್ಣನೂ ಕೂರಿಸಿ ಮಡ್ಲಕ್ಕಿ ಹಾಕಿ ಇವಾಗ ಚೌಟ್ರಿ ಬಿಡಬೇಕು. ಇನ್ನು 4 o'clock ಒಳಗಡೆನೇ ಚೌಟ್ರಿ ಬಿಡಬೇಕು ಅಂತ ಹೇಳಿ ನಮ್ಮ ನಂದೀಶ್ ಗುರುಜಿಯವರು ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ರು. ಸೊ ಹಾಗಾಗಿ ಬೇಗ ಮುಗಿಸಿ ಇವಾಗ ಹೊರಡಬೇಕು. ನೋಡಿ ಇವಾಗ ನಮ್ಮ ಅಣ್ಣ ಕಾಣಿಸ್ಕೊಂತಿದ್ದಾನೆ ಸ್ವಲ್ಪ, ಅದೂ ಬರ್ತಾ ಇಲ್ಲ ಕರೆಕ್ಟಾಗಿ ಕ್ಯಾಮ್ರಾಗೆ. ಇವಾಗ ಫೈನಲಿ ಹೊರಡ್ತಾ ಇದ್ದೀವಿ ಮನೆಗೆ. ಚೌಟ್ರಿ ಬಿಟ್ಟು ಹೋಗುವಾಗ ಈ ರೀತಿ ಅಕ್ಕಿನ ತಟ್ಟೆಗೆ ಎರಚಿಸ್ತಾರೆ. ಅಂದರೆ ನಮ್ಮಪ್ಪನ ಮನೆ ಹಾಲುಪ್ತಂಗೆ ಉಕ್ಲಿ ಅಂತ ಹೇಳಿ ಹುಡುಗ ಹುಡುಗಿ ಇಬ್ಬರು ಜೊತೆನೂ ಎರಚಿಸ್ತಾರೆ. ಇನ್ನು ನಮ್ಮ ಅತ್ತಿಗೆನ ನಮ್ಮ ಮನೆಗೆ ಕರ್ಕೊ ಹೋಗೋ ಅಂಥ ಟೈಮು ನಮ್ಮ ಮನೆಯವ್ರಿಗೆ ಸಿಕ್ಕಾಬಟ್ಟೆ ಖುಷಿ ಇತ್ತು. ಆದರೆ ಅಲ್ಲಿರೋ ಅಂಥ ಹುಡುಗಿ ಮನೆಯವ್ರಿಗೆ ಪ್ರತಿಯೊಬ್ಬರಿಗೂ ಬೇಜಾರಿತ್ತು. ಹುಡುಗನ ಮನೆ ಅಂತ ಅಲ್ಲ, ನಿಂತಿರೋ ಅಂಥ ಪ್ರತಿಯೊಬ್ಬರು ಕಣ್ಣಲ್ಲೂ ನೀರಿತ್ತು ಈ ಮೂಮೆಂಟ್ನ ನೋಡೋದಕ್ಕೆ. ಹಾಗೆ ಅಲ್ಲಿ ಆ್ಯಕ್ಚುಲಾಗಿ ಅವ್ರು ಏನು ಫೀಲ್ ಮಾಡ್ತಾರೋ ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಒಂದು ಹೆಣ್ಮಗುನ ಅವ್ರ ಮನೆ ಬಿಟ್ಟು ಗಂಡನ ಮನೆಗೆ ಕಳಿಸುವಾಗ ಆ ತಂದೆ ತಾಯಿಗಾಗ ಅಂಥ ಫೀಲಿಂಗ್ಸೇ ಅದನ್ನು ಯಾರಿಗೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ನಿಜಕ್ಕೂ. ಗಂಡು ಹೆಣ್ಣನ್ನ ಕೊಟ್ಟಾಡೋ ಅಂಥ ಶಾಸ್ತ್ರ ಇದು. ಸೊ ನಮ್ಮ ಹುಡುಗನ ಅವ್ರಿಗೆ ಕೊಟ್ಟು ಅವ್ರ ಹುಡುಗಿನ ನಾವು ಕರ್ಕೊಳ್ಳೋ ಅಂಥ ಟೈಮ್.
ಇವಾಗ ನಾವು ತಂದಿರೋ ಹೊಂಬಾಳೆ ಹಾಗೆ ಅವ್ರು ತಂದಿರೋ ಹೊಂಬಾಳೆನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಅಂಥ ಟೈಮು. ಇಲ್ಲಿಗೆ ಎಲ್ಲರ ಮನಸ್ಸಲ್ಲೂ ಈ ಸಂಬಂಧ ಎಲ್ಲರಿಗೂ ಸಂಪೂರ್ಣವಾಗಿ ಒಪ್ಪಿಗೆ ಇದೆ. ಅದಕ್ಕೆ ಖುಷಿ ಅಲ್ಲ ಮಾಡಿದ್ದೀನಿ. ಇವಾಗ ಟೈಮ್ ಬಂದು 6 o'clock ಆಗಿದೆ. ನಮ್ಮ ಅಣ್ಣ ಅವರು ಆಲ್ರೆಡಿ ನಮಗಿಂತ ಮುಂದೆ ಇದ್ದರು. ಸೊ ನಮ್ಮ ಅಣ್ಣಂಗೆ ಕಾಲ್ ಮಾಡಿ ಹೇಳಿದ್ದೀವಿ ಸ್ವಲ್ಪ ಲೇಟಾಗಿ ಬಾ, ಬಿಕಾಸ್ ಅಲ್ಲಿ ಯಾರೂ ಉದ್ಯೋಗದವರು ಹೋಗಿಲ್ಲ ಅಂತ ಹೇಳಿಬಿಟ್ಟು. ಯಾಕಂದರೆ ಅಲ್ಲಿ ಸ್ವಲ್ಪ ಸರ್ಪ್ರೈಸ್ ಆಗಿ ಏನೋ ಒಂದು ರೆಡಿ ಮಾಡಿದ್ವಿ. ಸೊ ಹಾಗಾಗಿ ಅಫ್ಕೋರ್ಸ್ ಇನ್ಸ್ಟಾ ಯಾರ್ಯಾರು ನೋಡಿರ್ತಾರೋ ಅವ್ರಿಗೆಲ್ರಿಗೂ ರಿವೆಲ್ ಆಗಿರುತ್ತೆ. ಸೊ ಯೂಟ್ಯೂಬಲ್ಲಿ ನೋಡೋ ಅಂಥವ್ರು ಕೊನೆ ತನಕ ನೋಡಿ. ನೋಡಿದ್ರಲ್ಲ, ಸೊ ನಮ್ಮ ಆಸೆ ಹಂಗೆ ನಮ್ಮ ಅದಕ್ಕೆನ ಸ್ವಲ್ಪ ಗ್ರ್ಯಾಂಡಾಗೆ ವೆಲ್ಕಮ್ ಮಾಡಬೇಕು ಅಂತ ಎಲ್ರಿಗೂ ಇಷ್ಟ ಇತ್ತು. ಸೊ ಹಾಗೇ ವೆಲ್ಕಮ್ ಮಾಡಿದ್ದೀವಿ. ನಮಗೆ ಹೆಂಗಾಗುತ್ತೋ, ನಮಗೆ ಯಾವ ಥರ ಖುಷಿ ಆಗುತ್ತೋ ಆ ಥರ ವೆಲ್ಕಮ್ ಮಾಡಿದ್ದೀವಿ. ಅವರು ಸಹ ಸಿಕ್ಕಾಪಟ್ಟೆ ಖುಷಿಯಾದರು. ಶೈಲಕ್ಕೆ ಕೂರ್ಸನ್ ಬಿಡಮ್ಮ, ಬೇಡ ಶೈಲಕ್ಕೆ ಕೂರ್ಸನ್ ಅಕ್ಕ ಅಲ್ವಾ. ಬಿಡಲ್ಲ ಏನ್ ಬೇಕು ಅಲ್ಲ ಒಂಟೆ ಕೊಟ್ಟಲ್ಲಿ ಒಂಟೆಲೈತೆ ಇನ್ನೇನ್ ಬೇಕು ಮಗಳು ಕೊಡ್ತೀಯಾ? ಅಕ್ಕ ಮಗಳು ಕೇಳ್ತಾವಳೆ ಕೊಡ್ಲೇನೆ ಅಂತ ನೀನ್ ಹೇಳ್ತಿ ಕೇಳು. ಅಕ್ಕ ಮಗಳು ಕೇಳ್ತಾವಳೆ ಕೊಡ್ತೇನೆ ಕೊಡ್ತೀನಿ ಬಿಡು ಅನ್ನು ಕೊಡ್ತೀನಿ ಬಿಡು ಕೊಡ್ರಿ ಹೇಳಿ ಬೆಳಕಳ್ಳಿ ಹುಡುಗಂಗೆ ಇದು ಸೊ ಎಲ್ಲ ಉಂಗುರ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾವ್ರು. ಕೈ ಹಿಡಿಬೇಡ ಕಣ ನೀನು. ಸುಮ್ಮನೆ ಹಾಕ್ಬಿಡತ್ತೆ ಇವಾಗ ಏನು ನೋಡ್ತಿದ್ದೀರೋ ಈ ಶಾಸ್ತ್ರ ಬಂದು ಸ್ವಲ್ಪ ನಿಮಗೆ ಡಿಫ್ರೆಂಟ್ ಅನ್ನಿಸ್ಬೋದು. ಬಿಕಾಸ್ ಈ ಶಾಸ್ತ್ರ ಬಂದು ಬಾಳೆಹಣ್ಣು, ತುಪ್ಪ ಹಾಗೆ ಸಕ್ಕರೆನ ಹಾಕಿರ್ತಾರೆ ತಟ್ಟೆಗೆ, 3 ತಟ್ಟೆಗೆ. 3 ತಟ್ಟೆನೂ 3 ಸರಿ ಎಕ್ಸ್ಚೇಂಜ್ ಮಾಡಬೇಕು. ಒಂದಕ್ಕೆ ಒಂದು ಟಚ್ ಆಗೋ ಆಗಿಲ್ಲ. ತಿನ್ನಪ್ಪ ಫೈನಲ್ ಆಗಿ ಅಕ್ಕಿ ಮೇಲೆ ಅವ್ರ ಕೈ ಇಡಿಸಿ ಅವ್ರ ತಲೆಗೆ ಕಟ್ಟಿರುವಂತಹ ಪಟ್ಟಣನ ಬಿಚ್ಚುತ್ತಾರೆ. ಇಲ್ಲಿಗೆ ಮದುವೆ ಶಾಸ್ತ್ರ ಕಂಪ್ಲೀಟಾಗಿ ಮುಗೀತು. ಈ ವಿಡಿಯೋ ನಿಮಗೆ ಯಾರಿಗೆಲ್ಲ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಷ್ಟು ಬೇಗ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.